ಸ್ನೇಹಿತರೆ ನಮಸ್ಕಾರ. ನೀವು ಎಷ್ಟೇ ದೊಡ್ಡ ಐಷಾರಾಮಿ ಮಾಲ್ಗಳಿಗೆ ಹೋಗಿರಬಹುದು ಅಥವಾ ಬ್ರಾಂಡೆಡ್ ಬಟ್ಟೆಗಳನ್ನು ಧರಿಸಿರಬಹುದು. ಆದರೆ ನೀವು ಒಮ್ಮೆಯಾದರೂ ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಚಿಕ್ಕಪೇಟೆಯ ಆ ಕಿರಿದಾದ ಗಲ್ಲಿಗಳಲ್ಲಿ ನುಗ್ಗಿ ಜನಸಂದಣಿಯ ಮಧ್ಯೆ ಚೌಕಾಸಿ ಮಾಡಿ ಶಾಪಿಂಗ್ ಮಾಡಿಲ್ಲ ಅಂದ್ರೆ ನೀವು ಅಸಲಿ ಬೆಂಗಳೂರನ್ನ ನೋಡಿಯೇ ಇಲ್ಲ ಎಂದರ್ಥ. ಇಲ್ಲಿನ ಗಲ್ಲಿಗಳಲ್ಲಿ ಕಾಲಿಟ್ರೆ ಸಾಕು, ನಿಮ್ಗೆ ಒಂದು ರೀತಿಯ ಹೈ ವೋಲ್ಟೇಜ್ ಎನರ್ಜಿ ಸಿಗ್ತದೆ. ಇಲ್ಲಿನ ನಿರಂತರ ಶಬ್ದ, ಗದ್ದಲ ಮತ್ತು ವ್ಯಾಪಾರಿಗಳ ಕೂಗಾಟದ ಮಧ್ಯೆ ದಿನನಿತ್ಯ ನಡೆಯುವ ಕೋಟ್ಯಾಂತರ ರೂಪಾಯಿಗಳ ಬೃಹತ್ ವಹಿವಾಟು ನೋಡಿದ್ರೆ ಯಾರಿಗಾದ್ರೂ ಅಚ್ಚರಿಯಾಗೋದು ಗ್ಯಾರಂಟಿ. ಬೆಂಗಳೂರಿನ ಈ ಅತ್ಯಂತ ಹಳೆಯ ಮತ್ತು ಇತಿಹಾಸ ಪ್ರಸಿದ್ಧ ಪ್ರದೇಶದ ಬಗ್ಗೆ ಕೆಲವು ರೋಚಕ ವಿಷಯಗಳನ್ನು ತಿಳಿದುಕೊಳ್ಳೋಣ. ಇದು ಕೇವಲ ಒಂದು ಸಾಮಾನ್ಯ ಮಾರುಕಟ್ಟೆಯಲ್ಲ, ಇದು ಬೆಂಗಳೂರಿನ ಸಮೃದ್ಧ ವಾಣಿಜ್ಯ ಇತಿಹಾಸದ ಜೀವಂತ ಪುರಾವೆ. ಕೆಂಪೇಗೌಡರ ಕಾಲದ ಸುವರ್ಣ ಇತಿಹಾಸ. ಚಿಕ್ಕಪೇಟೆಯ ಇತಿಹಾಸವು ಇವತ್ತಿನದಲ್ಲ, ಇದು ಸುಮಾರು 500 ವರ್ಷಗಳಷ್ಟು ಪುರಾತನವಾದದ್ದು. 1537ರಲ್ಲಿ ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ಈ ನಗರವನ್ನು ರೂಪಿಸುವಾಗ ವ್ಯಾಪಾರಕ್ಕಾಗಿಯೇ ಕೆಲವು ವಿಶೇಷ ಪೇಟೆಗಳನ್ನು ನಿರ್ಮಿಸಿದ್ರು. ಅದರಲ್ಲಿ ಅತಿ ಮುಖ್ಯವಾದದ್ದೇ ಈ ಚಿಕ್ಕಪೇಟೆ. ಪೇಟೆ ಅಂದ್ರೆ ಮಾರುಕಟ್ಟೆ ಎಂಬ ಅರ್ಥ ಇದೆ. ಇಲ್ಲಿನ ಮಣ್ಣಿನ ಕಣಕಣದಲ್ಲೂ ಕೆಂಪೇಗೌಡರ ದೂರದೃಷ್ಟಿ ಇಂದಿಗೂ ಎದ್ದು ಕಾಣ್ತದೆ. ಅಂದು ಅಕ್ಕಿ, ರೇಷ್ಮೆ ಮತ್ತು ಬಟ್ಟೆಗಳ ಸಣ್ಣ ವ್ಯಾಪಾರ ಕೇಂದ್ರವಾಗಿ ಆರಂಭವಾದ ಈ ಸ್ಥಳ ಇಂದು ದಕ್ಷಿಣ ಭಾರತದ ಅತಿ ದೊಡ್ಡ ಸಗಟು ವ್ಯಾಪಾರ ಕೇಂದ್ರವಾಗಿ ಅಕ್ಷರಶಃ ಬೆಳೆದು ನಿಂತಿದೆ. ನೀವು ಚಿಕ್ಕಪೇಟೆಯ ಹಳೆಯ ಕಟ್ಟಡಗಳನ್ನು ಗಮನಿಸಿದ್ರೆ ಅಲ್ಲಿನ ವಾಸ್ತುಶಿಲ್ಪದಲ್ಲಿ ಅಂದಿನ ಕಾಲದ ಬೆಂಗಳೂರಿನ ರಾಜಗತ್ತು ಎಂದಿಗೂ ಸಜೀವವಾಗಿ ಕಾಣ್ತದೆ. ಇದು ಇಂದಿನ ಆಧುನಿಕ ಬೆಂಗಳೂರಿನ ಅಸಲಿ ಅಡಿಪಾಯ ಅಂದ್ರೆ ತಪ್ಪಾಗಲಾರದು. ಸೀರೆಗಳ ಸಾಮ್ರಾಜ್ಯ, ಹೆಣ್ಣು ಮಕ್ಕಳ ನೆಚ್ಚಿನ ಸ್ವರ್ಗ. ಚಿಕ್ಕಪೇಟೆ ಎಂದ ಕೂಡಲೇ ಪ್ರತಿಯೊಬ್ಬರಿಗೂ ತಕ್ಷಣ ನೆನಪಾಗೋದೇ ಅಲ್ಲಿನ ಸೀರೆಗಳು. ಮದುವೆ ಇರಲಿ ಅಥವಾ ಯಾವುದೋ ದೊಡ್ಡ ಸಮಾರಂಭ ಇರಲಿ, ಬೆಂಗಳೂರಿನ ಪ್ರತಿ ಮನೆಯ ಹೆಣ್ಣುಮಕ್ಕಳ ಮೊದಲ ಆಯ್ಕೆ ಚಿಕ್ಕಪೇಟೆ. ಮೈಸೂರು ಸಿಲ್ಕ್, ಕಾಂಜೀವರಂ, ಬನಾರಸಿ ಮತ್ತು ಲೇಟೆಸ್ಟ್ ಡಿಸೈನರ್ ಸೀರೆಗಳವರೆಗೂ ಇಲ್ಲಿ ಸಿಗದೇ ಇರೋ ಸೀರೆಗಳೇ ಇಲ್ಲ ಅನ್ನುವಷ್ಟು ವೈವಿಧ್ಯತೆ ಇಲ್ಲಿದೆ. ನೀವು ಮಾಲ್ಗಳಲ್ಲಿ ಸಾವಿರಾರು ರೂಪಾಯಿ ನೀಡುವ ಸೀರೆಗಳು ಇಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಸಿಗ್ತವೆ. ಇಲ್ಲಿನ ಬಣ್ಣ ಬಣ್ಣದ ಸೀರೆ ಲೋಕ ಮಹಿಳೆಯರನ್ನ ಆಯಸ್ಕಾಂತದಂತೆ ತನ್ನತ್ತ ಸೆಳೀತದೆ. ಇಲ್ಲಿ ಶಾಪಿಂಗ್ ಮಾಡೋದು ಒಂದು ಕಲೆ. ನೀವು ಎಷ್ಟು ಚೆನ್ನಾಗಿ ಚೌಕಾಸಿ ಮಾಡ್ತೀರೋ ಅಷ್ಟು ಹೆಚ್ಚಿನ ಲಾಭವನ್ನು ಪಡಿಬಹುದು. ಇಲ್ಲಿನ ಸೀರೆ ವ್ಯಾಪಾರವು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಿದೆ. ಕಿರಿದಾದ ಗಲ್ಲಿಗಳು ಮತ್ತು ವಿಶಾಲವಾದ ವ್ಯವಹಾರ. ಚಿಕ್ಕಪೇಟೆಯ ನಿಜವಾದ ಸೊಬಗು ಇರೋದೇ ಇಲ್ಲಿನ ಗಲ್ಲಿ ಸಂಸ್ಕೃತಿಯಲ್ಲಿ. ಇಲ್ಲಿನ ರಸ್ತೆಗಳು ಎಷ್ಟು ಕಿರಿದಾಗಿದೆ ಅಂದ್ರೆ 2 ದ್ವಿಚಕ್ರ ವಾಹನಗಳು ಒಟ್ಟಿಗೆ ಸಾಗೋದು ಕೂಡ ಹರಸಾಹಸವೇ ಸರಿ. ಆದ್ರೆ ಇದೇ ಇಕ್ಕಟ್ಟಾದ ಗಲ್ಲಿಗಳಲ್ಲಿ ಪ್ರತಿದಿನ ಕೋಟ್ಯಾಂತರ ರೂಪಾಯಿಗಳ ಹಣದ ಹರಿವು ಇರುತ್ತದೆ. ಗುಂಡೂಜಿಯಿಂದ ಹಿಡಿದು ಬಂಗಾರದವರೆಗೆ ಇಲ್ಲಿ ಸಿಗದ ವಸ್ತುವೇ ಇಲ್ಲ. ಬಟ್ಟೆಗಳಷ್ಟೇ ಅಲ್ಲದೆ ಚಿನ್ನದ ಆಭರಣಗಳಿಗೆ ನಾಗರಪೇಟೆ, ಎಲೆಕ್ಟ್ರಿಕಲ್ ವಸ್ತುಗಳಿಗೆ BVK ಅಯ್ಯಂಗಾರ್ ರಸ್ತೆ ಹಾಗೂ ಕಾಗದದ ವಸ್ತುಗಳಿಗೆ ಅವೆನ್ಯೂ ರಸ್ತೆಗಳು ಪಕ್ಕದಲ್ಲೇ ಇವೆ. ಇಲ್ಲಿನ ಧೂಳು ಮತ್ತು ಅತಿಯಾದ ಟ್ರಾಫಿಕ್ ನಡುವೆಯೂ ಜನ ಮುಗಿಬಿದ್ದು ಬರೋದಕ್ಕೆ ಇಲ್ಲಿನ ಅಗ್ಗದ ಬೆಲೆ ಮತ್ತು ನಂಬಿಕಸ್ಥ ಗುಣಮಟ್ಟವೇ ಮುಖ್ಯ ಕಾರಣವಾಗಿದೆ. ಆಧುನಿಕ ಸಂಪರ್ಕ ಮತ್ತು ನಮ್ಮ ಮೆಟ್ರೋ ಮ್ಯಾಜಿಕ್. ಒಂದು ಕಾಲದಲ್ಲಿ ಚಿಕ್ಕಪೇಟೆಗೆ ಹೋಗಬೇಕು ಅಂದ್ರೆ ಟ್ರಾಫಿಕ್ ನೆನಪಾಗಿ ಜನ ಹೆದರ್ತಿದ್ರು. ಆದರೆ ಈಗ ನಮ್ಮ ಮೆಟ್ರೋ ಬಂದ ಮೇಲೆ ಈ ಭಾಗದ ಚಿತ್ರಣವೇ ಸಂಪೂರ್ಣ ಬದಲಾಗಿದೆ. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದಿಂದ ಹೊರಬರ್ತಿದ್ದಂತೆ ನೀವು ನೇರವಾಗಿ ಮಾರುಕಟ್ಟೆಯ ಹೃದಯ ಭಾಗಕ್ಕೆ ತಲುಪಬಹುದು. ಇದರಿಂದಾಗಿ ನಗರದ ಯಾವುದೇ ಮೂಲೆಯಿಂದ ಇಲ್ಲಿಗೆ ಬರೋದು ಈಗ ಕೇವಲ ನಿಮಿಷಗಳ ಕೆಲಸವಾಗಿದೆ. ಹಳೆಯ ಸಂಪ್ರದಾಯದೊಂದಿಗೆ ಆಧುನಿಕ ಸೌಲಭ್ಯಗಳು ಸೇರಿ ಚಿಕ್ಕಪೇಟೆ ಈಗ ಮತ್ತಷ್ಟು ಕಲೆಗಟ್ಟಿದೆ. ವ್ಯಾಪಾರದ ಜೊತೆಗೆ ಇಲ್ಲಿನ ಸ್ಥಳೀಯ ತಿಂಡಿಗಳ ರುಚಿ ಸವಿಯೋದೇ ಒಂದು ಸಂಭ್ರಮ. ಶಾಪಿಂಗ್ ಮುಗಿಸಿ ಬಿಸಿ ಬಿಸಿ ದೋಸೆ ತಿನ್ನುವ ಆ ಮಜಾನೇ ಬೇರೆ. ಚಿಕ್ಕಪೇಟೆ ಅಂದ್ರೆ ಅದು ಕೇವಲ ಒಂದು ಪ್ರದೇಶ ಅಲ್ಲ, ಅದೊಂದು ಅದ್ಭುತವಾದ ಭಾವನೆ ಮತ್ತು ನಮ್ಮ ಬೆಂಗಳೂರಿನ ಜೀವನಾಡಿ. ಇಲ್ಲಿ ಕೆಂಪೇಗೌಡರ ಕಾಲದ ಇತಿಹಾಸ ಇದೆ ಹಾಗೂ ಸಾಮಾನ್ಯ ಜನರಿಗೆ ಕೈಗೆಟುಕುವ ದರದಲ್ಲಿ ಸಿಗುವ ಪ್ರತಿಯೊಂದು ವಸ್ತುವು ಇದೆ. ಟ್ರಾಫಿಕ್ ಹಾಗೂ ಜನಜಂಗುಳಿಯ ನಡುವೆಯೂ ಮಂದಹಾಸದಿಂದ ವ್ಯಾಪಾರ ಮಾಡುವ ಇಲ್ಲಿನ ಜನರೇ ಈ ಏರಿಯಾದ ಅಸಲಿ ಶಕ್ತಿ. ನೀವು ಬೆಂಗಳೂರಿನ ಐಷಾರಾಮಿ ಜೀವನದ ಆಚೆಗಿನ ರಿಯಲ್ ಬಿಸ್ನೆಸ್ ನೋಡಬೇಕಾದ್ರೆ ಇಲ್ಲಿಗೆ ಒಮ್ಮೆ ಭೇಟಿ ನೀಡಲೇಬೇಕು. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? ಚಿಕ್ಕಪೇಟೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.